ನಮಸ್ತೆ. ಮೊದಲನೇದಾಗಿ ಇವತ್ತು ಹ್ಯಾಪಿ ಟೀಚರ್ಸ್ ಡೇ. ಇವತ್ತು ಟೀಚರ್ಸ್ ಡೇ, ಈದ್, ಓಣಂ ಎಲ್ಲ ಒಂದೇ ದಿನ ಬಂದಿದೆ ಅಲ್ವಾ. ಸೊ ಎಲ್ರಿಗೂ ಮೊದಲನೇದಾಗಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಇನ್ನು ಟೀಚರ್ಸ್ ಡೇ ಅಂದ ತಕ್ಷಣ ನಮಗೆ ಟೀಚರ್ಸ್ ಡೇ ವಿಶ್ ಮಾಡುವಂಥ ಕಾಲದಿಂದ ಇವತ್ತು ನಾನೇ ಟೀಚರ್ ಆಗಿ ವಿಶ್ ಮಾಡ್ಕೊಳ್ಳೋ ಅಂಥ ದಿನ ಬಂದಿದೆ ಅಂದರೆ ಎಷ್ಟು ಖುಷಿ ವಿಚಾರ ಅಲ್ವಾ. ಇದು ಟೀಚರ್ಸ್ ಡೇ ಅಂದರೆ ನಮಗೆಲ್ಲ ಬೋರ್ಡ್ ಮೇಲೆ ಡಿಸೈನ್ ಆಗಿ ವಿಶ್ ಮಾಡಿ, ಚಾಪೀಸಿಂದ ಎಲ್ಲ ಡೆಕೋರೇಷನ್ ಮಾಡಿ, ಟೀಚರ್ಸ್ಗೆಲ್ಲ ಗೇಮ್ ಆಡಿಸಿ, ಅವತ್ತು ಯಾರಿಗೂ ಸರಿಯಾಗಿ ಪಾಠ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನೀವು ಕೂಡ ಹಾಗೇನಾ? ನಾವು ಮತ್ತು ಅವತ್ತಿನ ದಿನ ಸಣ್ಣದೊಂದಾಗ ಒಂದು ಫಂಕ್ಷನ್ ಮಾಡ್ತಾಯಿದ್ರು ಸ್ಕೂಲಲ್ಲಿ, ಹಾಗೆ ಚಾಕ್ಲೇಟ್ ಕೂಡ ಕೊಡ್ತಾಯಿದ್ರು. ಇನ್ನು ನಾವು ಕೂಡ ನಮ್ಗೆ ಯಾರಾದರೂ ಫೇವ್ರೆಟ್ ಟೀಚರ್ಸ್ ಇದ್ದರೆ ಅವರಿಗೆ ಗ್ರೀಟಿಂಗ್ಸ್ ಎಲ್ಲ ಮಾಡಿ, ಅದರಲ್ಲಿ ಅಪ್ಪನ ಹತ್ರ ಕಾಸಿಸ್ಕೊಂಡು ಸಣ್ಣ ಪುಟ್ಟ ಚಾಕ್ಲೇಟ್ಸ್ನೆಲ್ಲ ಇಟ್ಟು ಕೊಡ್ತಿದ್ದಂಥ ನೆನಪು ಇವಾಗೂ ಕೂಡ ಹಾಗೇ ಇದೆ ನನಗೆ. ಇನ್ನು ನಾನು ಟೀಚರ್ ಆದಮೇಲೂ ಕೂಡ ಲಾಸ್ಟ್ ಇಯರ್ ನನ್ನ ಒಂದು ಸ್ಟೂಡೆಂಟ್ ನನಗೆ ಆ ಥರ ಗ್ರೀಟಿಂಗ್ ಎಲ್ಲ ಮಾಡಿಬಿಟ್ಟು ಅದರೊಳಗಡೆ ಚಾಕ್ಲೇಟ್ ಇಟ್ಕೊಟ್ಟಿದ್ದಂಗೆ ಎಷ್ಟು ಖುಷಿಯಾಗಿತ್ತು ಅಂದರೆ, ಲೈಕ್ ನನ್ನ ಓಲ್ಡ್ ಡೇ ಇವತ್ತು ವಾಪಸ್ ಬಂದಿದೆ. ನಾನು ಅಷ್ಟು ಬದಲಾಗಿಬಿಟ್ಟಿತ್ತು ಅನ್ನಿಸ್ತಿತ್ತು. ಸೊ ನಾನು ಚಿಕ್ಕವಳಿದ್ದಾಗ ನಾನು ಮಾಡ್ತಕ್ಕಂಥ ಕೆಲಸಗಳನ್ನ ಇವಾಗ ನನ್ನ ಸ್ಟೂಡೆಂಟ್ ನನಗೆ ಮಾಡ್ತಿದ್ದಾರೆ ಅಲ್ವಾ. ಸೊ ಅದೊಂಥರ ಖುಷಿ ವಿಚಾರ ಅನಿಸುತ್ತೆ. ಸೊ ಅದರಲ್ಲೂ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ, ಅದು ನಿಜ ಅಲ್ವಾ. ನನ್ನ ಬದುಕಲ್ಲೂ ಪ್ರತಿಯೊಂದು ಗಳಿಗೆಯಲ್ಲೂ ನನಗೆ ಪಾಠ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಈ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಹ್ಯಾಪಿ ಟೀಚರ್ಸ್ ಡೇ. ಹಾಗೆ ಇನ್ನು ಹೇಳಬೇಕು ಅಂದರೆ ಜೀವನ ಅನ್ನೋ ಈ ಒಂದು ಪಾಠಶಾಲೆಯಲ್ಲಿ ನಾವು ಯಾವತ್ತೂ ವಿದ್ಯಾರ್ಥಿಗಳಿಗೆ ಆಗಿರ್ತೀವಿ ಅಂತ ಅಂದ್ಕೊತೀನಿ. ಸಾಯೋವರೆಗೂ ಒಬ್ಬೊಬ್ಬರಿಂದಲೂ ಏನನ್ನಾದರೂ ಕಲಿಯೋದು ಇದ್ದಿದ್ದೇ ಇರುತ್ತೆ. ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಪಾಠ ಕಲೀಲಿಲ್ಲ ಅಂದರೆ ಶಿಕ್ಷಕರು ನಮಗೆ ಹೊಡೆದು ಪಾಠ ಕಲಿಸ್ತಿದ್ರು. ಆದರೆ ಈಗ ನಮ್ಮ ಸುತ್ತಮುತ್ತ ಇರೋ ಜನರು ನಾವು ಅವರ ಆಲೋಚನೆಗಳಿಗೆ ತಕ್ಕಂತೆ ಅವರ ಅನುಕೂಲಕ್ಕೆ ತಕ್ಕಂತೆ ಇಲ್ಲ ಅಂತ ಅಂದ್ಕೊಂಡ್ರಿ ನಮ್ಮನ್ನು ಚುಚ್ಚು ಮಾತುಗಳಿಂದ ನಮ್ಮ ಮನಸ್ಸಿನ ಮೇಲೆ ಹೊಡೆದು ಪಾಠ ಕಲಿಸ್ತಾರೆ. ನಿಜ ಅಲ್ವಾ. ಸೊ ಯಾರು ಏನಾದರೂ ಅಂದೇ ಇದ್ದರೂ, ಏನು ಅಂದ್ಕೊಳ್ದೇ ಇದ್ರೂ ನಾವು ನಮ್ಮ ಜೀವನವನ್ನು ಮಾಡಲೇಬೇಕು. ಓಕೆ, ಫೈನಲಿ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಬದುಕಿನ ಪಾಠ ಹೇಳ್ಕೊಟ್ಟ ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.